ನೋಡಿ, ಇವತ್ತಿನಿಂದ ಮತ್ತಷ್ಟು ರಂಗೇರ್ತಾ ಇದೆ ವಿಧಾನ ಪರಿಷತ್ನ ಅಖಾಡ. ಯಾಕಂತಂದ್ರೆ ಕಾಂಗ್ರೆಸ್ನವರಿಗೆ ಒಂದು ಭೀತಿ ಇದೆ, ಎಲ್ಲಿ ನಮ್ಮ ಮತಗಳು ಕೈತಪ್ಪಿ ಹೋಗುತ್ತೆ ಅಂತ. ಅದೇ ವಿಚಾರವಾಗಿ ನಿನ್ನೆ CLP ಮೀಟಿಂಗ್ ಕೂಡ ನಡೆಸಲಾಗಿದೆ. ಅದರಲ್ಲಿ SIR ಬಗ್ಗೆ ಕೂಡ ಮಾತುಕತೆ ಆಗದೆ, ಯಾವ ರೀತಿಯಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಿಗಾ ಇಡಬೇಕು ಅಂತ ಕೂಡ ಹೇಳಲಾಗಿದೆ. ಆದರೆ ಕಾಂಗ್ರೆಸ್ನವರಂತೆ ರೆಸಾರ್ಟ್ ಸೇರ್ತಾರಾ, JDS ಶಾಸಕರು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಿನ್ನೆ CLP ಸಭೆಗೆ ಹೋಗಬೇಕು ಅಂತೇಳಿ ಅಲ್ಲಿ ಕಾಂಗ್ರೆಸ್ ನಾಯಕರುಗಳು ರೆಸಾರ್ಟ್ಗೆ ಹೋಗಿ ಸೇರಿದ್ರು. ಈಗ JDS ಶಾಸಕರು ಕೂಡ ಸೇರ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ಕೈ ಶಾಸಕರ ರೆಸಾರ್ಟ್ ವಾಸ್ತವ್ಯ ಇಂದು JDS ನಿಂದ ವಾಸ್ತವ್ಯ ಏನಾದ್ರೂ ಹೂಡಲಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಡ್ಡ ಮತದಾನದ ಆತಂಕದಲ್ಲಿ JDS ರೆಸಾರ್ಟ್ ಸೇರುತ್ತಾ? ರಾಜಕಾರಣ ನಡೆಸೋದಕ್ಕೆ, ಕೈತಂತ್ರಕ್ಕೆ ಕೌಂಟರ್ ಕೊಡಲು JDS ನಾಯಕರು ಕೂಡ ಪ್ರತಿತಂತ್ರವನ್ನ ರೂಪಿಸಿಕೊಂಡು ಅವರು ಕೂಡ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾರ. ಕಾಂಗ್ರೆಸ್ನ 10 ಅದರಿಂದ 15 ಶಾಸಕರ ಸಂಪರ್ಕಕ್ಕೆ ಮುಂದಾಗಿದ್ದಾರೆ JDS ಶಾಸಕರಿಗೆ ಅತ್ಯಾಪ್ತರಾಗಿರುವ ಶಾಸಕ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಯನ್ನ ಕೈ ತಪ್ಪಿರುವ ಅಸಮಾಧಾನಿತ ಶಾಸಕರನ್ನ ಸೆಳೆಯಲು ಈಗ ಕಸರತ್ತನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ನೋಡಿ, ಒಬ್ಬರಿಗೊಬ್ರು ತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ನಾವು ರೆಸಾರ್ಟ್ ಅನ್ನ ಮಾಡಿ ಅಡ್ಡ ಮತದಾನದ ಭೀತಿಯನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಜೊತೆಗೆ SIR ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು JDSನವರು ಕೂಡ ರೆಸಾರ್ಟ್ ಸೇರ್ತಾರಾ, ಮೀನ್ಸ್ ರೆಸಾರ್ಟ್ ನಲ್ಲಿ ಇವರು ಕೂಡ ಒಂದು ಸಭೆಯನ್ನ ನಡೆಸ್ತಾರ. ಕಾಂಗ್ರೆಸ್ ಅವರು ನಿನ್ನೆ ಯಾವುದೇ ಮತಗಳು ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಭೆಯನ್ನ ನಡೆಸಿದ್ದಾರೆ. ಮತ್ತು ಯಾವ ರೀತಿಯಾಗಿ ಆ ಮತಗಳನ್ನ ಹಿಡಿದಿಟ್ಕೊಳ್ಬೇಕು ಅಂತ ನೂತನವಾಗಿರುವಂತಹ ಶಾಸಕರಿಗೆ, ಸಚಿವರುಗಳಿಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ DK ಸಾಹೇಬ್ರು. ಈಗ JDSನವರು ಕೂಡ ರೆಸಾರ್ಟ್ನ ಮೊರೆ ಹೋಗಿ ಒಂದಷ್ಟು ಅವರು ಕೂಡ ಯಾವ ರೀತಿಯಾಗಿ ಮತವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಇದರ ಜೊತೆಗೆ ಮಂತ್ರಿಗಿರಿವನ್ನ ಯಾರು ಕೈ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಆ ಮಂತ್ರಿಗಿರಿ ಯಾರಿಗೆ ಸಿಕ್ಕಿಲ್ಲ ಅಂತಹ ಅಸಮಾಧಾನಿತ ಶಾಸಕರನ್ನ ತಮ್ಮತ್ತ ಸೆಳೆಯುವಂತಹ ತಂತ್ರವನ್ನ ಹೂಡ್ತಾ ಇದ್ದಾರೆ JDSನವರು. ಸೊ ಹಾಗಾಗಿ ಇವತ್ತು JDSನಿಂದ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಬಹುದಾ ಅನ್ನೋ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಓಡ್ತಾ ಇರೋದು. ಯಾಕಂದ್ರೆ ಮತದಾನ ಅಂತ ಬಂದಾಗ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮತವನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ಮೀಟಿಂಗ್ಸ್ಗಳು, ಡಿನ್ನರ್ ಮೀಟಿಂಗ್ಸ್ಗಳು, ರೆಸಾರ್ಟ್ ಮೀಟಿಂಗ್ಸ್ಗಳು ಬಹುಶಃ ಬಹಳಷ್ಟು ಮುಖ್ಯ. ಹಾಗಾಗಿ ಇವತ್ತಿನಿಂದ ಮತ್ತಷ್ಟು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಖಾಡ ಸಿದ್ಧವಾಗ್ತಾ ಇದೆ. ಕಾಂಗ್ರೆಸ್ನವರು ಯಾವ ರೀತಿಯಾಗಿ ರೆಸಾರ್ಟ್ ಅನ್ನ ಸೇರಿಕೊಂಡು ಮಾತುಕತೆಯನ್ನ ಆಡಿದ್ರು,